ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ನಿಮ್ಮ ಹತ್ರ ವೋಟರ್ ಐ.ಡಿ. ಕಾರ್ಡ್ ಇದ್ದು ಅದರಲ್ಲಿ ನೀವೇನಾದ್ರೂ ಕರೆಕ್ಷನ್ ಅನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ಅಂದ್ರೆ ನಿಮ್ಮ ವೋಟರ್ ಐ.ಡಿ. ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಏನಾದ್ರೂ ತಪ್ಪಾಗಿದ್ರೆ ಅಥವಾ ಡೇಟ್ ಆಫ್ ಬರ್ತ್ ಏನಾದ್ರೂ ತಪ್ಪಾಗಿದ್ರೆ ಅಥವಾ ಅಡ್ರೆಸ್ ಏನಾದ್ರೂ ಕರೆಕ್ಷನ್ ಅನ್ನ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಅಥವಾ ನಿಮ್ಮ ಒಂದು ವೋಟರ್ ಐ.ಡಿ. ಕಾರ್ಡ್ ದಲ್ಲಿ ಫೋಟೋನ ನೀವು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ವೋಟರ್ ಐ.ಡಿ. ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನೀವು ಕರೆಕ್ಷನ್ ಅನ್ನ ಮಾಡ್ಕುವ ಆಪ್ಷನ್ ಏನಿದೆ, ಯಾವ ರೀತಿಯಾಗಿ ಕರೆಕ್ಷನ್ ಅನ್ನು ಮಾಡ್ಕೋಬೇಕು ಅಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಮಗೊಂದು ರಿಕ್ವೆಸ್ಟ್, ತಾವು ಯೂಟ್ಯೂಬ್ ಆಪ್ ಒಳಗಡೆ ಹೋಗಿ ಇಲ್ಲಿ ಸರ್ಚ್ ಅಲ್ಲಿ ಹೋಗಿ ನೀವು ಆರ್.ಕೆ. ಕೆಂಬಾವಿ ಅಂತ ಸರ್ಚ್ ಮಾಡಿ. ಸೊ ಯೂಟ್ಯೂಬ್ ಒಳಗಡೆ ಹೋಗಿ ಸರ್ಚ್ ಅಲ್ಲಿ ಆರ್.ಕೆ. ಕೆಂಬಾವಿ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಮ್ಮ ಚಾನಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೀವು ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗಾದ್ರೆ ಬನ್ನಿ, ನೀವೇನಾದ್ರೂ ನಿಮ್ಮ ವೋಟರ್ ಐ.ಡಿ. ಕಾರ್ಡ್ ಅಥವಾ ಎಲೆಕ್ಷನ್ ಐ.ಡಿ. ಕಾರ್ಡ್ ದಲ್ಲಿ ತಿದ್ದುಪಡಿಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಮಾಹಿತಿ ನಿಮ್ಗೆ ಬಹಳ ಉಪಯೋಗ ಆಗುತ್ತೆ. ಹೌದು ಫ್ರೆಂಡ್ಸ್, ಈಗ ನಿಮ್ಮ ಎಲೆಕ್ಷನ್ ಐ.ಡಿ. ಕಾರ್ಡ್ ದಲ್ಲಿ ನೀವೇನಾದ್ರೂ ತಿದ್ದುಪಡಿಯನ್ನ ಮಾಡ್ಕೋಬೇಕಂತಂದ್ರೆ ಬಹಳ ಸುಲಭ ಆಗಿದೆ. ಆನ್ಲೈನ್ ಅಲ್ಲೇ ನೀವೇ ಮನೆಯಲ್ಲೇ ಕುಳಿತು ಈ ಒಂದು ಪ್ರೊಸೆಸ್ ಅನ್ನ ಮಾಡ್ಕೋಬಹುದು. ಇದು ಮೊಬೈಲ್ ಅಲ್ಲೂ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ, ಯಾವ ರೀತಿಯಾಗಿದೆಪ್ಪ ಅಂತಂದ್ರೆ, ನೀವೇನಾದ್ರೂ ಕರೆಕ್ಷನ್ ಮಾಡಬೇಕಾದ್ರೆ ಆನ್ಲೈನ್ ಅಲ್ಲಿ ಫಾರ್ಮ್ ನಂಬರ್ 8 ಅನ್ನ ಫಿಲ್ಅಪ್ ಮಾಡಬೇಕಾಗತ್ತೆ. ಇದು ನೆನ್ಪಿಟ್ಕೊಳ್ಳಿ. ಅಥವಾ ಹಾಗಾದ್ರೆ ಬನ್ನಿ, ಈಗ ಆನ್ಲೈನ್ ಅಲ್ಲೇ ಯಾವ ರೀತಿ ಮಾಡೋದಪ್ಪ ಅಂತಂದ್ರೆ, ಇಲ್ಲಿ ಒಂದು ವೆಬ್ಸೈಟ್ ಗೆ ನೀವು ಬರಬೇಕಾಗತ್ತೆ. ಅದುವೇ NVSP.in ಅಥವಾ ನ್ಯಾಷನಲ್ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ. ಈ ಒಂದು ವೆಬ್ಸೈಟ್ ಗೆ ಬಂದು ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಹೋಗಿ NVSP ಅಂತ ಸರ್ಚ್ ಮಾಡಿ, ಅಥವಾ ನಿಮ್ಗೆ ಬೇಕಿದ್ರೆ ಇದರ ಲಿಂಕು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಡೈರೆಕ್ಟ್ ಆಗಿ ಬಂದು ನೀವು ಈ ಒಂದು ವೆಬ್ಸೈಟ್ ಗೆ ಬರ್ಬೋದು. ಬಂದಾದ್ಮೇಲೆ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಒಂದು ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಲಾಗಿನ್ ಆಗ್ಲಿಕ್ಕೆ ಯೂಸರ್ ಐ.ಡಿ. ಅಥವಾ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಕೇಳಿ ಲಾಗಿನ್ ಆಗಿ ಅಂತ ಬರುತ್ತೆ. ಈಗ ನಾವು ಮೊದಲಿಗೆ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಡೋಂಟ್ ಹ್ಯಾವ್ ಅಕೌಂಟ್ ರಿಜಿಸ್ಟರ್ ಆಸ್ ಎ ನ್ಯೂ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಆಮೇಲೆ ಕ್ಯಾಪ್ಚನ್ ಹಾಕಿ ಒಂದು OTP ಬರುತ್ತೆ, ಅದನ್ನ ಹಾಕೊಳ್ಳಿ. ಅದಾದ್ಮೇಲೆ ನಿಮ್ಮ ಒಂದು ವೋಟರ್ ಐ.ಡಿ. ಕಾರ್ಡ್ ನಂಬರು, ಇಮೇಲ್ ಐ.ಡಿ. ಇದೇ ರೀತಿಯಾಗಿ ಇನ್ಫಾರ್ಮೇಶನ್ ತುಂಬಿ ನೀವು ಮೊದಲು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಮತ್ತೆ ನೀವು ಇದೇ ಒಂದು ಪೇಜ್ ಗೆ ಬನ್ನಿ. ಬಂದಾದ್ಮೇಲೆ ಇಲ್ಲಿ ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮತ್ತೊಮ್ಮೆ ನೀವು ಕ್ರಿಯೇಟ್ ಮಾಡಿರುವಂತ ಅಕೌಂಟಿನ ಯೂಸರ್ ನೇಮು, ಪಾಸ್ವರ್ಡ್ ಮತ್ತೆ ಈ ಒಂದು ಕ್ಯಾಪ್ಷನ್ ಹಾಕಿ ನೀವು ಲಾಗಿನ್ ಅನ್ನ ಆಗಿ. ಸೊ ಲಾಗಿನ್ ಅನ್ನ ಈಗ ನಾವು ಆಗೋಣ. ಸೊ ನಾವು ಅಕೌಂಟ್ ಅನ್ನ ಲಾಗಿನ್ ಆಗಿದ್ದೀವಿ. ಲಾಗಿನ್ ಆದ್ಮೇಲೆ ನಮ್ಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ, ಅಥವಾ ಇಲ್ಲಿ ಮೈ ಪ್ರೊಫೈಲ್ ಅಥವಾ ಲಾಗೌಟ್ ಅಂತ ಆಪ್ಷನ್ ಬಂದಿರುತ್ತೆ. ಇಲ್ಲಿ ಕೆಳಗಡೆ ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಹೋಗಿರುತ್ತೆ. ಈಗ ನೀವು ನಿಮ್ಮ ಒಂದು ವೋಟರ್ ಐ.ಡಿ. ಕಾರ್ಡ್ ಅಥವಾ ಎಲೆಕ್ಷನ್ ಐ.ಡಿ. ಕಾರ್ಡ್ ಅಲ್ಲಿ ಒಂದು ಕರೆಕ್ಷನ್ ಅನ್ನ ಮಾಡ್ಕೋಬೇಕಾಗಿತ್ತಂದ್ರೆ ಇಲ್ಲಿ ಆಪ್ಷನ್ ಇದೆ ನೋಡಿ, ವ್ಯೂ ಮಾಡಿ ತೋರಿಸ್ತೇನೆ. ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆರ್ ಶಿಫ್ಟಿಂಗ್ ಆರ್ ಡೂಪ್ಲಿಕೇಟ್ ಇಪಿಕ್ ಆರ್ ಮೇಕಿಂಗ್ ಎನಿ ಕರೆಕ್ಷನ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಮೇಲಿಂದ 5 ನಂಬರ್ ಇದೆ ನೋಡಿ, 4 ನಂಬರ್ 1 2 3 4. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಆದ್ಮೇಲೆ ನಿಮ್ಗೆ 2 ರೀತಿಯಾಗಿ ಡೀಟೇಲ್ಸ್ ಅನ್ನ ಕೇಳುತ್ತೆ. ನೀವೇ ಸ್ವತಃ ಮಾಡ್ಕೋತೀರಾ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಮೆಂಬರ್ ಇದೇನಂತ ನೀವು ಸೆಲ್ಫ್ ಅನ್ನೋ ಆಪ್ಷನ್ ಮೇಲೆ ಇಟ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಫಾರ್ಮ್ ನಂಬರ್ 8 ಓಪನ್ ಆಗುತ್ತೆ. ಸೊ 8 ಓಪನ್ ಆದ್ಮೇಲೆ ನಿಮ್ಗೆ ಕನ್ನಡದಲ್ಲಿ ಬೇಕಂದ್ರೂ ಕೂಡ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲ ಇಂಗ್ಲಿಷ್ ಅಲ್ಲಿ ಇದ್ರೆ ಪರವಾಗಿಲ್ಲ. ಸೊ ಇಲ್ಲಿ ನಿಮ್ಗೆ ಯಾವ ರೀತಿಯಾಗಿ ನೀವು ಕರೆಕ್ಷನ್ ಅನ್ನ ಮಾಡ್ತೀರಾ ಅನ್ನೋದನ್ನ ಫಸ್ಟ್ ನೀವು ತಿಳಿಸ್ಬೇಕಾಗತ್ತೆ. ನೀವು ಅವಾಗಲೇ ಹೇಳಿರುವ ಹಾಗೆ ನಿಮ್ಮ ಹೆಸರು ಆಗಿರ್ಬೋದು, ಜೆಂಡರು, ಡೇಟ್ ಆಫ್ ಬರ್ತ್, ಏಜು, ಅಥವಾ ನಿಮ್ಮ ತಂದೆ ತಾಯಿಯವರ ಹೆಸರು ಏನೋ ತಪ್ಪಾಗಿದ್ರೆ, ಅಡ್ರೆಸ್ ಏನೋ ತಪ್ಪಾಗಿದ್ರೆ, ಮೊಬೈಲ್ ನಂಬರ್ ಏನಾದ್ರು ಆಡ್ ಮಾಡಬೇಕಾಗಿದ್ರೆ, ಅಥವಾ ಫೋಟೋಗ್ರಾಫಿ ಅಥವಾ ಫೋಟೋನ ನೀವು ಚೇಂಜ್ ಮಾಡಬೇಕಾಗಿದ್ರೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ, ಸೊ ನಾವೀಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ.
ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕೆಳಗಡೆ ಒಂದಿಷ್ಟು ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್ ರೂಲ್ ಅಂತ ಬರುತ್ತೆ. ಇಲ್ಲಿ ನಾವು ಟಿಕ್ ಅನ್ನ ಮಾಡಬೇಕು. ಇಲ್ಲಿ ಮಲ್ಟಿಪಲ್ ಟಿಕ್ ಮಾಡಿದ್ರು ಕೂಡ ನಿಮ್ಗೆ ಆಪ್ಷನ್ ಇದೆ, ಅಲೋ ಇದೆ. ನಿಮ್ಗೆ ಒಂದೇ ಟೈಮು ಬೇರೆ ಬೇರೆ ಕೂಡ ನೀವು ಚೇಂಜಸ್ ಅನ್ನ ಮಾಡ್ಕೋಬೇಕಾಗಿದ್ರೆ ಅದು ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಬ್ಲಾಕ್ ಆಗಿದೆ ಈಗ. ಸೊ ನಾವು ನೇಮ್ ಅನ್ನ ಚೇಂಜ್ ಮಾಡಬೇಕಾಗಿದ್ರೆ ಈಗ ಅದು ಓಪನ್ ಆಗುತ್ತೆ. ಇಲ್ಲಿ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಕೂಡ ಟೈಪ್ ಮಾಡಬಹುದು. ಒಂದ್ ವೇಳೆ ನಮ್ಮ ಜೆಂಡರ್ ಪ್ರಾಬ್ಲಮ್ ಆಗಿದ್ರೆ ಅದು ಕೂಡ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಅದು ಓಪನ್ ಆಗುತ್ತೆ. ಜೆಂಡರ್ ಇಲ್ಲಿ ಓಪನ್ ಆಗಿದೆ ನೋಡಿ. ಸೊ ಇಲ್ಲಿ ನಾವು ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ಒಂದ್ ವೇಳೆ ನಮ್ಮ ಅಡ್ರೆಸ್ ಏನಾದರೂ ಚೇಂಜ್ ಆಗಿದ್ರೆ ಈಗ ಅಡ್ರೆಸ್ ಕೂಡ ಇಲ್ಲಿ ಓಪನ್ ಆಗಿದೆ. ಅಥವಾ ಒಂದ್ ವೇಳೆ ನಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಬೇಕಾಗಿತ್ತಂದ್ರೆ ಅದು ಕೂಡ ಇಲ್ಲಿ ಕೆಳಗಡೆ ಓಪನ್ ಆಗಿದೆ ನೋಡಿ. ಅದಕ್ಕೆ OTP ಬರುತ್ತೆ, ವೆರಿಫೈ ಕೂಡ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಾನು ಈಗ ನಮ್ಮ ಒಂದು ಫೋಟೋಗ್ರಾಫಿನ ಚೇಂಜ್ ಮಾಡಬೇಕಾಗಿದೆ. ನಾನು ಫೋಟೋಗ್ರಾಫಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ ಇಲ್ಲಿಲ್ಲ, ಡೈರೆಕ್ಟ್ ಆಗಿ ಡಿಕ್ಲರೇಷನ್ ಇದೆ. ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಮಗೆ ಒಂದು ಫೋಟೋ ಅಪ್ಲೋಡ್ ಮಾಡಕ್ಕೆ ಆಪ್ಷನ್ ಬಂತು ನೋಡಿ, ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ. ಸೊ ಈಗ ನಾನು ಈ ಒಂದು ವಿಡಿಯೋದಲ್ಲಿ ಬೇರೆ ಬೇರೆ ಆಪ್ಷನ್ ಅನ್ನ ನೀವು ಈಸಿಯಾಗಿ ಮಾಡ್ಕೋಬಹುದು, ಆದ್ರೆ ಫೋಟೋಗ್ರಾಫಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದಿಷ್ಟು ಕಂಡೀಷನ್ ಇದೆ. ನಿಮ್ಮ ಒಂದು ಫೋಟೋಗ್ರಾಫಿ ಕಲರ್ ಅಲ್ಲಿ ಇರಬೇಕು, ಅದೇ ರೀತಿಯಾಗಿ ಇದೇ ಸೈಜ್ ಅಲ್ಲಿ ಇರಬೇಕು, ಮತ್ತೆ JPG ಫಾರ್ಮೆಟ್ ಅಲ್ಲಿ ಇರಬೇಕಾಗತ್ತೆ. ಸೊ ಈಗ ನೀವು ಫೋಟೋನ ಚೂಸ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಡೆಸ್ಕ್ಟಾಪ್ ಗೆ ಹೋಗುತ್ತೆ. ಸೊ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದಿಷ್ಟು ಸ್ಟೆಪ್ಗಳಿದಾವೆ, ಅದನ್ನ ಅದು ಹೇಳುತ್ತೆ. ಅದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಚೂಸ್ ಫೋಟೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಮ್ಮ ಒಂದು ಇರುವಂತ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ಬಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ನಿಮ್ಮ ಫೋಟೋ ಕೂಡುವಾಗೆ ನೀವು ಅದನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಾಕ್ಸ್ ಅಲ್ಲಿ ಫೋಟೋ ಕೂಡುವಾಗೆ ನೀವು ಸೆಟ್ ಮಾಡ್ಕೊಂಡು ಗೆಟ್ ಪ್ರಿವ್ಯೂ ಒಂದ್ಸರಿ ನೀವು ಪ್ರಿವ್ಯೂ ಅನ್ನ ನೋಡ್ಕೊಳ್ಳಿ. ಸೊ ಗೆಟ್ ಪ್ರಿವ್ಯೂ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಾವು ಗೆಟ್ ಪ್ರಿವ್ಯೂ ಅಂತ ಹೊಡೆದಾಗ ನಮ್ಮ ಒಂದು ಫೋಟೋದು ಪ್ರಿವ್ಯೂ ತೋರಿಸುತ್ತೆ. ಆಮೇಲೆ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ, ಆವಾಗ ನಮ್ಮ ಫೋಟೋ ಇಲ್ಲಿ ಬಂದು ಸೇವ್ ಆಗಿದೆ. ಸೊ ಸೇವ್ ಆದ ತಕ್ಷಣನೇ ಇಲ್ಲಿ ಕೆಳಗಡೆ ನಮ್ಮ ಪ್ಲೇಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಹೇಳಿರುವಂತ ನಂಬರ್ ಅಥವಾ ಕ್ಯಾಪ್ಚಾ ಏನ್ ಬರುತ್ತೆ ಅದನ್ನ ನೀವು ಇಲ್ಲಿ ಹಾಕೊಳ್ಳಿ. ಸೊ ಅದನ್ನ ನಾವು ಈಗ ಹಾಕಿ ನೆಕ್ಸ್ಟ್ ನಮ್ಮ ಒಂದು ಅಪ್ಲಿಕೇಶನ್ ಅಥವಾ ಕರೆಕ್ಷನ್ ಇರುವಂತ ಫಾರ್ಮ್ ಅನ್ನ ಪ್ರೊಸೆಸ್ ಮಾಡೋಣ. ಸೊ ಇಲ್ಲಿ ಪ್ರಿವ್ಯೂ ಅಂತ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಮ್ಮ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ಆಗುತ್ತೆ. ಸೊ ಇಲ್ಲಿ ಫಾರ್ಮ್ ನಂಬರ್ 8 ನಮ್ಮ ಒಂದು ಅಪ್ಲಿಕೇಶನ್ ಕರೆಕ್ಟ್ ಆಗಿ ತುಂಬಿದಿವಿಲ್ಲ ಅನ್ನೋದನ್ನ ಫೋಟೋ ಕೂಡ ಸಮೇತ ಬರುತ್ತೆ, ಹೆಸರು ಬರುತ್ತೆ, ನಮ್ಮ ಒಂದು ಎಲೆಕ್ಷನ್ ವೋಟರ್ ID ಕಾರ್ಡ್ ನಂಬರ್ ಎಲ್ಲ ಇರುತ್ತೆ. ಸೊ ನಾವು ಯಾವುದಕ್ಕೆ ಟಿಕ್ ಮಾಡಿದೀವಿ 8 ನಂಬರ್ ಫೋಟೋ ಅಂತಿದೆ ಅದು ಕೂಡ ಬಂದಿರುತ್ತೆ. ಆಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ. ಈ ಒಂದು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಒಂದು ರೆಫರೆನ್ಸ್ ನಂಬರು ಜನರೇಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಒಂದು ಫೋಟೋಗ್ರಾಫಿ ಚೇಂಜ್ ಮಾಡಿರುವಂತ ರೆಫರೆನ್ಸ್ ನಂಬರು. ನೀವು ಬೇರೆ ಯಾವುದೇ ಒಂದು ನೇಮ್, ಡೇಟ್ ಆಫ್ ಬರ್ತ್, ಅಡ್ರೆಸ್ ಅಥವಾ ರಿಲೇಷನ್ ನೇಮ್ ಏನಾದರೂ ಚೇಂಜಸ್ ಮಾಡಿದ್ರು ಕೂಡ ನಿಮ್ಗೆ ಈ ರೀತಿಯಾಗಿ ಒಂದು ರೆಫರೆನ್ಸ್ ID ಜನರೇಟ್ ಆಗುತ್ತೆ. ಆ ರೆಫರೆನ್ಸ್ ID ಮೂಲಕ ನೀವು ಆನ್ಲೈನ್ ಅಲ್ಲೇ ಟ್ರ್ಯಾಕ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಆಪ್ಷನ್ ಇದೆ. ನಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ID ನ ಹಾಕಿದಾಗ ನಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಅದು BLO ಅಪಾಯಿಂಟ್ಮೆಂಟ್ ಆಗುತ್ತೆ. ಫೀಲ್ಡ್ ವೆರಿಫಿಕೇಶನ್ ಆಗಿ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ನೀವು ಆನ್ಲೈನ್ ಅಲ್ಲೇ ನೀವು ಕರೆಕ್ಷನ್ ಗೆ ಕೊಟ್ಟಿರುವಂತ ಅಪ್ಲಿಕೇಶನ್ ಕೂಡ ನೀವು ನೋಡಬಹುದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ನಿಮ್ಮ ವೋಟರ್ ID ಕಾರ್ಡ್ ಅಲ್ಲಿ ಈ ರೀತಿಯಾಗಿ ನೀವು ಕರೆಕ್ಷನ್ ಬಹಳ ಯೂಸ್ಫುಲ್ ಆಗಿದೆ ಅಂತ ಭಾವಿಸಿದೀನಿ. ದಯವಿಟ್ಟು ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.